ಹಾಯ್ ಎಲ್ರಿಗೂ. ಇವತ್ತು ನಾನು ಬಂದಿರೋದು ರೀಸೆಂಟಾಗಿ ಓದಿರೋ ಒಂದು ಪುಸ್ತಕದ ಬಗ್ಗೆ ನಂಗೆ ಏನು ಅನಿಸ್ತು ಅಂತ ಹೇಳೋಕೆ. ಇದು ವಿಮರ್ಶೆ ವಿಡಿಯೋ ಅಂತೂ ಖಂಡಿತ ಅಲ್ಲ, ಬಿಕಾಸ್ ನಾನು ಒಂದು ಬುಕ್ಕನ್ನು ಓದಿ ವಿಮರ್ಶೆ ಮಾಡುವಷ್ಟು ಪಳಗಿಲ್ಲ ಸಾಹಿತ್ಯದಲ್ಲಿ. ಸೊ ಬುಕ್ ಓದಿದ ನಂತರ ನನಗೆ ಏನು ಅನಿಸ್ತು, ನನ್ನ ಅನಿಸಿಕೆಯನ್ನು ಹೇಳೋಕೆ ಬಂದಿರೋದು. ಸ್ಕೂಲ್ ಟೈಮಲ್ಲಿ ನಾನು ತುಂಬ ಪುಸ್ತಕಗಳನ್ನು ಓದ್ತಿದ್ದೆ ಮತ್ತು ನಂಗೊಂದು ಅಭ್ಯಾಸ ಇತ್ತು. ಪ್ರತಿ ಪುಸ್ತಕ ಓದಾದ ನಂತರನೂ ಅದರ ಸಮ್ಮರಿಯನ್ನು ನಾನು ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಳ್ತಿದ್ದೆ. ಅಲ್ಲಿರೋ ಕ್ಯಾರೆಕ್ಟರ್ಸು ಅಥವಾ ಯಾವುದಾದ್ರೂ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿದ್ರೆ ಆ ಕತೆ ಬುಕ್ ಸಮ್ಮರಿ ಏನು ಅಥವಾ ಏನಾದರೂ ರಿಯಲೈಸೇಷನ್ ಆಗಿದ್ರೆ, ಮೆಸೇಜ್ ಸಿಕ್ಕಿದ್ರೆ ಅದನ್ನು ನಾನು ಒಂದು ಸಮ್ಮರಿ ಥರ ನೋಟ್ಸಲ್ಲಿ ಬರೆದಿಟ್ಕೊಳ್ತಿದ್ದೆ. ಇವತ್ತು ಕೂಡ ಅದನ್ನೇ ಮಾಡೋಣ ಅಂತ ಹೊರಟಿದ್ದೆ. ದೆನ್ ಒಂದು ಫ್ಲ್ಯಾಶ್ ಆಯಿತು. ಹಳೇದು ನಾನು ಸಮ್ಮರಿಯನ್ನು ಮಾಡ್ಕೊಂಡಿದ್ದು ಎಲ್ಲಿದೆ ಅಂತಲೇ ನಂಗೆ ಗೊತ್ತಿಲ್ಲ, ಅಥವಾ ಇದೆಯೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಸೊ ಈ ಡಿಜಿಟಲ್ ಏರಾದಲ್ಲಿ ಯಾಕೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬಾರ್ದು ಅಂತ ಅನಿಸ್ತು. ಸೊ ಹಿಯರ್ ಐ ಆಮ್. ಇಂಟ್ರಡಕ್ಷನ್ ಕೊಟ್ಟಿದ್ದು ಸಾಕು ಅಂತ ಅನಿಸುತ್ತೆ. ಲೆಟ್ಸ್ ಗೋ ಟು ದ ಟಾಪಿಕ್. ರೀಸೆಂಟಾಗಿ ನಾನು ಓದಿರೋ ಬುಕ್ಕು ಅವಸಾನ, ಸಹನಾ ವಿಜಯ್ ಕುಮಾರ್ ಅವರು ಬರೆದಿರೋದು ಈ ಬುಕ್ಕು. ಇದನ್ನು ನನಗೆ 2 years ಬ್ಯಾಕ್ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು. ಬುಕ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವರು ಒಂದು ಮಾತು ಹೇಳಿದರು, ನೀನು ಈ ಬುಕ್ ಸಿಕ್ಕಿದ್ರೆ ಓದು, ಇಲ್ಲಾಂದರೆ ಪರ್ಚೇಸ್ ಮಾಡಿ ಆದರೂ ಓದು, ವರ್ತ್ ರೀಡಿಂಗ್ ಅಂತ. ಸೊ ಅವ್ರು ಹೇಳಿದ ತಕ್ಷಣ ನಾನು ಈ ಬುಕ್ಕನ್ನು ಪರ್ಚೇಸ್ ಮಾಡಿದ್ದೆ. 10 ಪೇಜ್ ಓದಿದ್ದೆ ಕೂಡ, ಬಟ್ ಆಮೇಲೆ ಓದೋಕೆ ಟೈಮ್ ಆಗಿರಲಿಲ್ಲ. ಈಗ ಸ್ವಲ್ಪ ಫ್ರೀ ಇರೋದ್ರಿಂದ ಬುಕ್ ಓದೋಣ ಅಂತ ಅನಿಸ್ತು. ಫಸ್ಟಿಗೆ ಈ ಬುಕ್ಕನ್ನೇ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ದೊಂದೇ ಗೊತ್ತಾಗಿತ್ತು, ಮುಗ್ದಿದ್ದು ಯಾವಾಗ ಅಂತಲೇ ಗೊತ್ತಾಗಿಲ್ಲ. ಅಷ್ಟು ಎಂಗೇಜಿಂಗ್ ಆಗಿದೆ ಈ ಬುಕ್ಕು. ಫಸ್ಟಿಂದ ಲಾಸ್ಟ್ ತನಕನೂ ಓದಿಸ್ತಾ ಹೋಗುತ್ತೆ. ನನಗೆ ಮನೆ ಕೆಲಸ ಮಾಡುವಾಗಲೂ, ಊಟ ತಿಂಡಿ ಮಾಡುವಾಗಲೂ ಅನಿಸ್ತಾ ಇತ್ತು, ಎಷ್ಟೊತ್ತಿಗೆ ಕೆಲಸ ಮುಗಿಯುತ್ತೆ, ಪುಸ್ತಕ ಓದಬೇಕಲ್ವ ಅಂತ. ಅದೇ ಗುಂಗಲ್ಲಿ ನಾನು ಇರ್ತಿದ್ದೆ, ಮುಂದೇನಾಗುತ್ತೆ ಅಂತ. ಅಂದರೆ ಪ್ರತಿ ಪೇಜ್ ಓದುವಾಗಲೂ ನೀವು ಯೋಚನೆ ಮಾಡ್ತಾ ಹೋಗ್ತೀರಾ ಬೇರೆ ಬೇರೆ ಆ್ಯಂಗಲಲ್ಲಿ, ಈ ಥರನ ಆ ಥರನ, ಹೀಗೂ ಆಗ್ಬೋದಲ್ಲ ಹಾಗೂ ಆಗ್ಬೋದಲ್ಲ ಅಂತ. ಆ ಥರ ಚೆನ್ನಾಗಿ ವಿವರಿಸಿದ್ದಾರೆ. ಸಮ್ಮರಿ ಹೇಳ್ಬೇಕಂದ್ರೆ ಇದು ಒಂದು ಪುಟ್ಟ ಫ್ಯಾಮಿಲಿಯ ಸುತ್ತ ಹಣಿದಿರುವಂಥ ಕತೆ. ಒಂದು ಅಪ್ಪ ಅಮ್ಮ, ಮಗ, ಮತ್ತೆ ಅವನ ಫ್ಯಾಮಿಲಿ, ಮತ್ತೆ ಅವನ ಆಫೀಸಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಹುಡುಗನ ಸುತ್ತ ಇರುವ ಕತೆ. ಇವಿಷ್ಟು ಮೇನ್ ಕ್ಯಾರೆಕ್ಟರ್ಸು. ಮತ್ತೆ ಒಂದಿಷ್ಟು ಕ್ಯಾರೆಕ್ಟರ್ಸು ಅಲ್ಲಲ್ಲಿ ಬಂದು ಹೋಗ್ತವೆ. ಬಟ್ ಎಲ್ಲ ಕ್ಯಾರೆಕ್ಟರ್ಸಿಗೂ ಅದರದ್ದೇ ಆದ ಒಂದು ಕತೆ ಮತ್ತೆ ಹಿನ್ನೆಲೆ ಇದೆ. ಯಾವುದು ಲೀಸ್ಟ್ ಕ್ಯಾರೆಕ್ಟರ್ಸ್ ಅಂತ ಅನ್ಸಲ್ಲ. ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ವೇಶ್ಯಾವೃತ್ತಿ ಬಗ್ಗೆ, ಕಾಮಾಟಿಪುರದ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಇದರಲ್ಲಿ. ಇಲ್ಲಿ ಹಿಂದ್ಗಡೆ SL ಭೈರಪ್ಪ ಅವರ ಒಂದು ಟಿಪ್ಪಣಿ ಕೂಡ ಇದೆ. ಕಾಮಾಟಿಪುರದ ಅಂತರಂಗವನ್ನು ಇಷ್ಟು ಸೃಜನಾತ್ಮಕವಾಗಿ ಬೇರೆ ಯಾರೂ ಬರೆದಿದ್ದನ್ನು ನಾನು ನೋಡಿಲ್ಲ ಅಂತ. ನಿಜವಾಗ್ಲೂ ಹೌದು, ಇದು ಯಾಕೆ ಈ ಥರ ಬರೆದಿದ್ದಾರೆ ಅಂತ ಪುಸ್ತಕವನ್ನು ಓದಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಎಲ್ಲ ವಿಷಯದ ಬಗ್ಗೆ. ಅಂದರೆ ಹ್ಯೂಮನ್ ರಿಲೇಷನ್ಶಿಪ್ಸ್, ಭಕ್ತಿ, ಸೇವೆ, ಸಂಸ್ಕಾರ, ಜ್ಞಾನ, ಎಲ್ಲದ್ರ ಬಗ್ಗೆ ಒಂದೇ ಪುಸ್ತಕದಲ್ಲಿ ಹೇಗೆ ವಿವರಿಸಬಹುದು ಅಂತ ಈ ಬುಕ್ ಒಂದು ಎಕ್ಸಾಂಪಲ್ ಅಂತ ನಂಗೆ ಅನಿಸ್ತು. ಸೊ ಈಗ ನಾನು ಹೇಳೋದು ಕೂಡ ಇದೆ, ಈ ಬುಕ್ಕನ್ನು ಮಿಸ್ ಮಾಡದೆ ಓದಿ, ಅಥವಾ ಪರ್ಚೇಸ್ ಮಾಡಿ ಕೂಡ ಓದಿ. ಇದು ವರ್ತ್ ರೀಡಿಂಗ್ ಅಂತ. ಇದು ನಾನು ತೊಗೊಂಡಿದ್ದು ಸಪ್ನಾ ಬುಕ್ ಹೌಸಲ್ಲಿ. ಇದು 335 rupees ಇತ್ತು ಅವಾಗ, ಈಗ ಚೇಂಜ್ ಆಗಿರ್ಬೋದು. ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಹ ನಿಮಗೆ ಈ ಬುಕ್ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಸೊ ಮಿಸ್ ಮಾಡಬೇಡಿ, ಈ ಬುಕ್ಕನ್ನು ಖಂಡಿತ ನೀವು ಓದಿ. ನೀವು ಬುಕ್ ಓದೋರಾಗಿದ್ದರೆ ಅಥವಾ ರೀಸೆಂಟಾಗಿ ಯಾವುದಾದ್ರೂ ಬುಕ್ ಓದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.